ನಿಮ್ಮ ಹುಚ್ಚಿನ ಕಂಪ್ನಿಗೆ ನನ್ನ ಸೇರಿಸ್ಕೊಂಡಿದ್ದೀರಾ. ಮೊದಲನೇದಾಗಿ ಇವಾಗ ನಾವು ಗ್ಯಾಪ್ ಇಲ್ಲದೆ ಇಷ್ಟೊಂದು ಪ್ರೆಸ್ ಮೀಟ್ ಮಾಡ್ತಾ ಇರೋದ್ರಿಂದ ನೀವೆಲ್ಲ ನಮ್ಮ ಮನೆಯವರು ಅಂತ ಅನ್ಸೋಕೆ ಶುರು ಆಗ್ಬಿಟ್ಟಿದೆ. ಯಾವಾಗಲೂ ಈ ಥರ ಸಿಗ್ತಾ ಇರ್ತೀವಿ. ಇವಾಗ ಫಸ್ಟ್ ಟೈಮ್ ನಾನು ಫಾರ್ಮಲ್ ಆಗಿದ್ದೆ, ಇವಾಗ ಬರ್ತಾ ಬರ್ತಾ ಹಾಯ್ ಅಣ್ಣ ಹೆಂಗಿದೆಯಾ, ಕೂತ್ಕೊಳ್ಳಿ, ತುಂಬ ಮಜಾ ಮಾಡ್ಕೊಂಡು ಎಲ್ಲ ಮುಂದೆ ಹೋಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇದು ಕಂಫರ್ಟ್ ಝೋನ್. ಅದು ಬಿಟ್ಟು ಈ ಸಿನಿಮಾದ ಬಗ್ಗೆ ಇಲ್ಲೇ ಈ ಸಿನಿಮಾ ಈ 3 ಪಿಲ್ಲರ್ ಬಿಟ್ಟು ಇಲ್ಲಿ ಕೃಷ್ಣಪ್ಪ ಸರ್ ಫಾರ್ಮಲ್ಲಿದ್ದೀವಿ. ಇಲ್ಲೇ ಸಿನಿಮಾ ಕಥೆ ಎಲ್ಲ ಶುರುವಾಗಿದ್ದು. ಈ 3 ಪಿಲ್ಲರ್ ಬಿಟ್ಟು ಅಲ್ಲೊಂದು ಟೇಬಲ್ ಇತ್ತು, ಆ ಟೇಬಲ್ಗೆ ನಾವು ಬಂದು ಕೂತಾಗ ಸರ್ ಬರೆಯೋಕ್ಕೆ ಶುರು ಮಾಡಿದ್ದು. ಸರ್ ನನಗಿದು ತುಂಬ ಬೇಕಾದಂಥ ಪ್ರೆಸ್ ಮೀಟ್ ಆಗುತ್ತೆ. ಇಟ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ವ್ಯಾಲ್ಯೂಬಲ್ ಥಿಂಗ್ ಫಾರ್ ಮೀ. ತುರ್ರಾ ಈಗ ಸರ್ದು ಒಂದು ಇಂಟ್ರೆಸ್ಟಿಂಗ್ ಬಿಹೇವಿಯರ್ ಇದೆ. ನಾವು ಶೂಟಿಂಗ್ ಮಾಡೋ ಟೈಮಲ್ಲೂ ಅವ್ರ ಮಾತುಗಳು ನಮ್ಗೆ ಅರ್ಥ ಆಗಲ್ಲ. ಒಂದೊಂದ್ಸಲಿ ಸುಮ್ಮನೆ ಬಸ್ ಅಂತಾರೆ ಎಲ್ಲೋ ಒಂದು ಕಡೆ, ಇನ್ನೆಲ್ಲ ನೋಡಕ್ಕೆ ಥೈ ಅಂತಾರೆ. ಇದೆಲ್ಲ ಏನು ಸರ್ ಇದು? ಸಡನ್ನಾಗಿ ಒಂದು ಸೌಂಡ್ ಬರುತ್ತೆ, ಏನದು ಸೌಂಡು ಅಂತ ಫಸ್ಟ್ ಶುರುನಲ್ಲಿ ನಮ್ಗೆ ಅರ್ಥನೂ ಆಗಲ್ಲ ಏನಿದು ಅಂತ. ಬಟ್ ಇವೆಲ್ಲ ಹೋಗ್ತಾ ಹೋಗ್ತಾ ನಮಗೆ ಅದ್ರ ಮೀನಿಂಗು ಅವ್ರು ಹೇಳೋದೇ ಅರ್ಥ ಆಗಕ್ಕೆ ಶುರು ಆಯಿತು. ಸೊ ತುರ್ರಾ ಕೂಡ ಹಾಗೆ. ನನಗೆ ಸರ್ ಬರೆದಾಗ ಈ ತುರ್ರಾ ಏನು ಹಾರಿಬಲ್ 24 ಅರ್ಥ ಆಗಿತ್ತು. ಬಟ್ ತುರ್ರಾ, ಜಾಂಬೋಯ್, ಟೊರ್ರೋಯ್, ಇವತ್ತು ನೀವು ಹೇಳೋದಕ್ಕೆ ನನಗೆ ಗೊತ್ತಾಯ್ತು ಇವೆಲ್ಲ ಇದೊಂದು ಕಥೆ ಇದೆ ಅದರಿಂದ ಅಂತ. ಅದನ್ನು ನಾನು ತುಂಬ ಯೂಸ್ ಮಾಡಿದ್ದೀನಿ, ಜಾಂಬೋಯ್, ಟೊರ್ರೋಯ್ ಅಂತ. ಬಟ್ ಇದನ್ನು ನಾನು ಸರ್ ಹೇಳ್ದಂಗೆ ನಾನು ಇದನ್ನು ನನ್ನ ಹುಚ್ಚತನಕ್ಕೆ ನಾನು ಇದನ್ನು ಯೂಸ್ ಮಾಡ್ಕೊಳ್ತೇನೆ ಇವಾಗ. ಇಟ್ಸ್ ಬಿಕಮಿಂಗ್ ಮೈ ಅಂದರೆ ಟೂಲ್. ಚಿಕ್ಕ ಮಕ್ಕಳು ಬೆಳೆಯೋಬೇಕಾದ್ರೆ ಈ ಗಾಡಿನ ಸ್ಕೂಟ್ರಲ್ಲಿ ಕೂತ್ಕೊಂಡು ಅಪ್ಪ ಅಮ್ಮ ಕರ್ಕೊಂಡು ಹೋಗ್ಬೇಕಾರೆ, ಅಟ್ಲೀಸ್ಟ್ ನನಗಿದಾಗಿತ್ತು. ಯಾವುದೇ ಟೈಮಲ್ಲಿ ಸ್ಕೂಟರಲ್ಲಿ ಹೋಗ್ಬೇಕಾದ್ರೆ ನನಗೆ ಹಾಡುಗಳದ್ದು ಲಿರಿಕ್ಸ್ ಯಾವತ್ತೂ ಗೊತ್ತಿರಲಿಲ್ಲ, ಇವತ್ತಿಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಯಾವುದೇ ಹಾಡಾಗಿರಲಿ, ಯಾವುದೇ ದೇಶದಾಗಿರಲಿ, ನಮ್ಮ ದೇಶದಾಗಿರಲಿ, ನಮ್ಮ ಸ್ಟೇಟ್ದಾಗಿರಲಿ. ಬಟ್ ನನ್ನ ಸೌಂಡ್ ನಂದೇ ಈ ಥರ ಯಾವುದೋ ಒಂದು ಜಿಬ್ರಿಷ್ ಒಂದು ಏನೋ ಹಾಕೊಂಡೋದಕ್ಕೆ ಲೈನು, ಬಟ್ ಹಾಡನ್ನು ನಾನು ಕಂಪ್ಲೀಟ್ ಮಾಡ್ತಿದ್ದೆ ಹಾಡು ಹೇಳಿ. ನನಗೆ ಈ ಹಾಡು ಬಂದಾಗ ನನಗೆ ಹಾಗೆ ಅನ್ನಿಸ್ತು, ನಮಗೆ ವಿತೌಟ್ ಮೀನಿಂಗ್, ವಿತೌಟ್ ಲಿರಿಕಲ್ ಮೀನಿಂಗ್ ಮಕ್ಕಳಿಗೆ, ಬೇರೆಯವ್ರಿಗೆ ತುಂಬ ಇಷ್ಟು ಈಸಿಯಾಗಿ ಕ್ಯಾಚ್ ಆಗುತ್ತೆ. ದಟ್ ಬೀಟ್ ಬೇಗ ಕೂರುತ್ತೆ ತಲೆಗೆ. ಸೊ ಆದ್ದರಿಂದ ನನಗೆ ದಿಸ್ ಸಾಂಗ್ ಇಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ಸ್ ಬಿಕಾಸ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಅದು ಬಿಟ್ಟು ಎಂಜಾಯ್ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ. ಸೊ ತುಂಬ ಇದೆ ಈ ಥರ. ಬಟ್ ಯಾ, ಥ್ಯಾಂಕ್ ಯು ಫಾರ್ ತುರ್ರಾ. ಈ ಹಾಡು ಇವಾಗ ರಿಲೀಸ್ ಆಗಿದೆ. ಎಲ್ಲರೂ ಪ್ಲೀಸ್ ಹೂದುಂಬಿ ಹೇಗೆ ನೋಡಿದ್ರು, ಹೇಗೆ ಅದಕ್ಕೆ ಸಪೋರ್ಟ್ ಮಾಡಿದ್ರು, ಅದನ್ನು ಈ ಹಾಡು ನೋಡಿ ಎಂಜಾಯ್ ಮಾಡಿ, ಮತ್ತೆ ಮತ್ತೆ ಕೇಳಿ, ಹೆಂಗೆ ಕೇಳ್ತಿರೋ, ಪಾರ್ಟಿ ಮಾಡ್ತಿರೋ ಎಲ್ಲ ಮಾಡ್ಕೊಂಡು ಮಜಾ ಮಾಡಿ. ಆ್ಯಂಡ್ ನಮ್ಮ ಸಿನಿಮಾನ ಹೀಗೆ ಸಪೋರ್ಟ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು ಸೋ ಮಚ್. ಜಾಗದ ಮಾಲೀಕರು ಮತ್ತು ನನ್ನ ಪ್ರೀತಿಯ ವಿಶ್ವಾಸದ ನಿರ್ಮಾಪಕರು ಈ ಕೃಷ್ಣಪ್ಪ ಅವರು ವೇದಿಕೆಗೆ ಬಂದು ಈ ಹಾಡು ಅವರು ತುಂಬ ಇಷ್ಟಪಟ್ಟು ಇದನ್ನೇ ಬಿಟ್ರೆ ನನ್ನ ತೋಟದ ಮನೇಲಿ ಅಂದಿದ್ದಕ್ಕೆ ಅವ್ರ ತೋಟದ ಮನೆಗೆ ಎಲ್ಲರೂ ಓಡ್ಕೊಂಬಂದಿದ್ದೀವಿ. ಅವರು ಎರಡು ಮಾತಾಡೋದು. ಮೊದಲನೇದಾಗಿ ಇಷ್ಟು ದೂರ ಈ ಒಂದು ಹಳ್ಳಿಯ ಈ ವಾತಾವರಣಕ್ಕೆ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರು, ಪತ್ರಕರ್ತ ಮಿತ್ರರಿಗೆ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಾನು ಯಾವುದೇ ಸಿನಿಮಾ ಮಾಡಲಿ, ಒಂದು ಆಧಾರದ ಸ್ವಾಗತ ಮಾಡಲಿ, ಪ್ರೀತಿಸಲಿ, ಗೌರವಿಸಲಿ, ನಾನು ನಿಸ್ವಾರ್ಥವಾಗಿ ಇವೆಲ್ಲವನ್ನು ಮಾಡ್ತೀನಿ. ಈ ತುರ್ರಾ ಅನ್ನೋದು ಪೂರ್ತಿ ಫೈನಲ್ ಆಗಿರಲಿಲ್ಲ. ಅದೇನೋ ಮ್ಯೂಸಿಕ್ಕು, ಲಿರಿಕ್ಸು ನನಗಿಷ್ಟ ಆಯಿತು. ಬಟ್ರೆ ಇದನ್ನೇನೋ ಹಂಗೆ ಮಾಡಿರಿ, ಹೆಂಗಿದೆಯೋ ಹಂಗೆ ಮಾಡಿರಿ ಅಂತ, ಇಲ್ಲಣ್ಣ ಅದು ನೋಡೋಣ ಅದು ಇದು ಅಂತ ಹೇಳಿ ನನಗನ್ನಿಸ್ತದೆ 1.5 ತಿಂಗಳು ಎಳೆದಿದ್ದಾರೆ. ಆದರೂ ಅದು ನಮ್ಗೆ ಯಾರಿಗೂ ಅರ್ಥವಾಗದೇ ಇದ್ರೂ ಏನು ಇವತ್ತು ಆ ಮುರಳಿ ಮಾಸ್ಟ್ರು ಮತ್ತು ಸುಮುಖ, ಅಂಜಲಿ, ಅದರಲ್ಲೂ ರಂಗಾಯಣ ರಘು ಅವರು ಪಾತ್ರ ನಿರ್ವಹಿಸಿದ್ದಾರೆ. ಆ ಲಿರಿಕ್ಸು ಇದು ನನಗಂತೂ ಇಷ್ಟವಾಗಿದೆ, ನಮ್ಮ ಪ್ರೇಕ್ಷಕರಿಗೂ ಇಷ್ಟವಾಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮಧ್ಯ ತಾವೆಲ್ಲ ಮಾಧ್ಯಮದವರು ಇದಕ್ಕೆ ಸಪೋರ್ಟ್ ಮಾಡಿ ಈ ಸಿನಿಮಾವನ್ನು ಗೆಲ್ಲಿಸೋ ಪ್ರಯತ್ನವನ್ನು ಮಾಡ್ತೀರಿ ಅನ್ನೋದನ್ನು ನನಗಾದರೂ ಒಂದು ನಂಬಿಕೆ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಸಿನಿಮಾಗಳು ಅದೇ ಆದ ಒಂದು ಶೈಲಿಯಲ್ಲಿ ಹೋಗ್ತದೆ. ಈ ಚಿತ್ರದಲ್ಲಿ ತುರ್ರಾ ಹಾಡಿಗಿಂತಲೂ ಸನ್ನಿವೇಶಗಳು ದತ್ತಣ್ಣ ಅವ್ರದ್ದಿರ್ಬೋದು, ನಮ್ಮ ರಂಗಾಯಣ ರಘುದಿರ್ಬೋದು, ಇನ್ನು 2 ಹೆಣ್ಮಕ್ಳು ಶೆಟ್ರದಿರ್ಬೋದು, ಅಂಜಲಿದಿರ್ಬೋದು, ಸುಮುಖ, ಇದೆಲ್ಲ ಡಿಫ್ರೆಂಟಾಗಿ ತಿರುವುಗಳನ್ನು ಪಡ್ಕೊಂಡು ಹೋಗ್ತಾ ಇರ್ತದೆ. ಇದು
ಜನ ಮೆಚ್ಚೋ ಒಂದು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಯೋಗರಾಜ್ ಭಟ್ರು ಮಾಡಿದ್ದಾರೆ ಅಂತ ಆದರೂ ನಾನು ಅಂದ್ಕೊಳ್ತಾ ಇದ್ದೀನಿ. ಇನ್ನು ಕ್ಯಾಮ್ರಾ ವರ್ಕು ಸುರೇಶ್ ಅವರು ಸಂತೋಷ್ ಸಹ ತುಂಬ ಪ್ರಾಮಾಣಿಕವಾಗಿ ಅವರು ಇದು ಬೇಕೇ ಬೇಕು, ಇದು ಹಂಗೆ ಇರಬೇಕು, ಅದು ಹಂಗೆ ಇರಬೇಕು ಅಂತೇಳಿ ಮಾಡಿಸಿದ್ದಾರೆ. ಅದರಲ್ಲಿ ಯಾರು ಹೆಚ್ಚು ಕಮ್ಮಿ ಅನ್ನೋಂಗಿಲ್ಲ. ಅದರಲ್ಲೂ ಹರಿಕೃಷ್ಣ ಅವ್ರನ್ನಂತೂ ನಾನು ಪ್ರಾಣ ತಿಂದುಬಿಟ್ಟಿದ್ದೀನಿ. ಇನ್ನು ನೀವು ಅದು ಮಾಡಲಿಲ್ವ, ಇದು ಮಾಡಲಿಲ್ಲ. ಭಟ್ರಂತೂ ಅವ್ರಿಗೆ ಸುಮಾರು ಈ ಸಿನಿಮಾದಲ್ಲಿ ಬರೋದು ಕೇವಲ 4 ಮುಖ್ಯ ಹಾಡುಗಳು, 3 ಹಿನ್ನೆಲೆ ಹಾಡುಗಳು. ಈ 7 ಮಾಡಬೇಕಾದ್ರೆ 70 ಲಿರಿಕ್ಸ್ ಮಾಡಿಸಿದಂಥ ಭೂಪರಾಜ ಯೋಗರಾಜ ಅವರಂತೂ ಬೇಸರನೇ ಮಾಡ್ಕೊಂಬಿಟ್ಟಿದ್ರು. ಆಮೇಲೆ ಏನೋ ಸಮಾಧಾನ ಮಾಡಿಕೊಂಡು ಈ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಇದಕ್ಕೆ ಎಲ್ಲರೂ ಶುಭ ಕೋರಬೇಕು, ಶುಭ ಹಾರೈಸಬೇಕು ಅಂತ ಈ ವೇದಿಕೆ ಮೂಲಕ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.